Praise the Lord. Praise the Lord. Praise the Lord. Hallelujah. 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 Praise the Lord. Praise the Lord. Praise the Lord. Praise the Lord. Hallelujah. Hallelujah. Praise the Lord. Praise the Lord. Hallelujah. Hallelujah. Praise the Lord. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಶುಕ್ರವಾರ, ಮೊದಲನೆಯ ಈ ಶುಕ್ರವಾರ ಯೇಸು ಸ್ವಾಮಿಯ ಪರಿಶುದ್ಧ ಹೃದಯಕ್ಕೆ ಗೌರವವನ್ನು ಸಮರ್ಪಿಸುವಂತಹ ಶುಕ್ರವಾರ. ಈ ಮೊದಲನೆಯ ಶುಕ್ರವಾರದಲ್ಲಿ ನಾವೆಲ್ಲರೂ ಪ್ರಭುವನ್ನು ಆರಾಧಿಸಿ ಮಹಿಮೆ ಪಡಿಸುವಂತಹ ಗಳಿಗೆ ನಮ್ಮನ್ನೇ ಆ ಪ್ರಭು ಯೇಸುವಿಗೆ ಸಮರ್ಪಿಸಿಕೊಳ್ಳೋಣ. ಪ್ರಭುವಿನ ಸಾನ್ನಿಧ್ಯದಲ್ಲಿ ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ, ನಮ್ಮ ಚಿಂತನೆಯನ್ನ, ನಮ್ಮ ಬಲಹೀನತೆಗಳನ್ನ, ನಮ್ಮ ಭಾವನೆಗಳನ್ನ ಎಲ್ಲವನ್ನ ಯೇಸುವಿಗೆ ಸಮರ್ಪಿಸಿಕೊಳ್ಳೋಣ. ಎಲ್ಲವನ್ನ ಪ್ರಭುವಿಗೆ ಸಮರ್ಪಿಸಿ. ಹೌದು ಪ್ರಿಯರೇ, ಎಲ್ಲವನ್ನ ಸಮರ್ಪಿಸೋಣ. ಯೇಸುವಿನ ಪರಿಶುದ್ಧ ಹೃದಯಕ್ಕೆ ಕಳಂಕ ತುಂಬಿದಂತಹ ನಮ್ಮೆಲ್ಲರ ಹೃದಯವನ್ನು ಸಮರ್ಪಿಸೋಣ. ಬಲಹೀನತೆ ತುಂಬಿದಂತಹ ನಮ್ಮೆಲ್ಲರ ಹೃದಯವನ್ನು ಸಮರ್ಪಿಸೋಣ. ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಈ ಶಿಲುಬೆಯ ಆರಾಧನೆಗೆ ಸಮರ್ಪಿಸೋಣ. ಈ ದಿನ ನಮ್ಮೆಲ್ಲ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಕ್ಕೆ ಬೇಕಾದಂತಹ ಎಷ್ಟೋ ಅವಶ್ಯಕತೆಗಳಿದೆ ಪ್ರಿಯರೇ. ಆ ಎಲ್ಲ ಅವಶ್ಯಕತೆಗಳನ್ನು ನಮಗೆ ಪೂರೈಸಿಕೊಡುವವರು ಪ್ರಭುದೇವರಾಗಿದ್ದಾರೆ. ತಾಯಿ ಮಾತೆ ಮರಿಯವರ ಮಧ್ಯಸ್ಥಿಕೆಯಲ್ಲಿ ಆ ಪ್ರಭುವಿನೊಡನೆ ಒಂದಾಗುತ್ತಾ ನಮ್ಮ ಅವಶ್ಯಕತೆಗಳೆಲ್ಲವನ್ನ ಯೇಸುವಿಗೆ ಸಮರ್ಪಿಸೋಣ. ಪ್ರಭು ಯೇಸುವಿನ ಸಾನ್ನಿಧ್ಯದಲ್ಲಿ ಈ ರಾತ್ರಿ ನಾವು ಒಂದಾಗೋಣ. ಸರಿ ಅಲ್ವಾ? Hallelujah.
Hallelujah. Sing. Hallelujah. 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 Thank you, Jesus. 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 Hallelujah. 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 Ergan Jesus. 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 Somia 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 Jesus. Aradan 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 Jesus. Namaskar Jesus.
Namaskar Jesus, Namaskar Jesus, Namaskar Jesus, Namaskar Jesus, Namaskar Jesus, Namaskar Jesus, Namaskar Jesus. Hallelujah, 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 Hallelujah. Hallelujah, amen, Jesus. Aradhana, amen, Jesus. Yesuve stotra aradhane, Yesuve mahime aradhane, Yesuve kritagnate, Yesuve kritagnate, Yesuve आराधने, यीशुवे आराधने. Hallelujah, 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 hallelujah. ಸಮರ್ಪಿಸುವ ಯೇಸುವಿನ ಸಾನ್ನಿಧ್ಯ ನಾವಿದ್ದೇವೆ ಪ್ರಿಯರೇ. ಯೇಸುವಿನ ಪರಿಶುದ್ಧವಾದ ಸಮಯದಲ್ಲಿ ನಾವಿದ್ದೇವೆ. ಪ್ರಿಯ ಯೇಸುವಿನ ದಿವ್ಯ ಹೃದಯಕ್ಕೆ ಸಮರ್ಪಣೆಯನ್ನ ನಾವು ಸಮರ್ಪಿಸುತ್ತೇವೆ ಪ್ರಿಯರೇ. ಯೇಸುವಿನ ಪೂಜ್ಯ ಪಾಡು ಮರಣಕ್ಕೆ ನಮ್ಮ ಹೃದಯವನ್ನ, ನಮ್ಮ ಜೀವನವನ್ನ, ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಸಮರ್ಪಿಸಿಕೊಡು. ಯೂದನಿಗೆ ಬರೆದ ಪತ್ರ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರು ಹೇಳುತ್ತಾ ಇದ್ದಾರೆ, ಇಗೋ ಪ್ರಭು ಅಸಂಖ್ಯಾತ ದೂತರ ಸಮೇತ ಆಗಮಿಸುವರೆಂಬುದಾಗಿ. ಪ್ರಭು ಅಸಂಖ್ಯಾತ ದೂತರ ಸಮೇತವಾಗಿ ನಮ್ಮ ಮಧ್ಯೆ ಆಗಮಿಸುತ್ತಾರೆ. ಈ ರಾತ್ರಿ ಆರಾಧನೆಯಲ್ಲಿ ನಿನ್ನ ಪ್ರಭುವನ್ನು ನೀನು ಕೂಗಿ ಕರೆಯುವಂತಹ ಈ ಗಳಿಗೆಯಲ್ಲಿ ಒಂದನ ಸಹೋದರನೇ, ಸಹೋದರಿ, ಅಸಂಖ್ಯಾತ ದೂತರೊಡನೆ ದೇವರು ನಿನ್ನನ್ನು ಸಂಧಿಸಲು ಬರುವಂತಹ ಗಳಿಗೆಯಾಗಿದೆ. ಆ ಪ್ರಭುವಿನ ಕರಗಳಿಗೆ ನಾವು ಸಮರ್ಪಿಸುವುದು ಮಾತ್ರವಲ್ಲ, ಆ ಪ್ರಭುವಿನ ಮುಂದೆ ನಾವು ಶರಣಾಗಬೇಕು. ಎರಡು ಅರಸರ ಗ್ರಂಥದಲ್ಲಿ 20ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರಾತ್ರಿ ನಾವು ಕೇಳಿಕೊಳ್ಳುವ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಕೊಡುವಂತಹ ದೇವರು. ಪ್ರಿಯರೇ, ಕ್ಷಣದಲ್ಲಿ ನಾವೆಲ್ಲ ನಮ್ಮ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋಣ ಪ್ರಿಯರೇ.
ನಮ್ಮ ಮಿತ್ರರು ಬಂಧುಗಳು ಎಲ್ಲರನ್ನ ನಾವು ಆಹ್ವಾನಿಸೋಣ ಪ್ರಿಯರೇ. ಪ್ರತಿಯೊಬ್ಬರು ಪ್ರಭು ಯೇಸುವಿನ ಪೂಜ್ಯ ಶರೀರಕ್ಕೆ ಅವರನ್ನು ಸಮರ್ಪಿಸಿಕೊಳ್ಳುವಂತೆ, ಅವರ ಅವಶ್ಯಕತೆಗಳಿಗಾಗಿ ಬೇಡುವಂತೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ, ಹಾಗೂ ಶೇರ್ ಮಾಡೋಣ ಪ್ರಿಯರೇ. ಯಾಕೆಂದರೆ ದೇವರು ನಮ್ಮೆಲ್ಲರ ಪ್ರಾರ್ಥನೆಯನ್ನ ಕೇಳುತ್ತಾ ಇದ್ದಾರೆ, ನಮ್ಮ ಕಣ್ಣೀರನ್ನೆಲ್ಲವನ್ನು ಒರೆಸುವಾಗಿದ್ದಾರೆ ಪ್ರಿಯರೇ. ಎಷ್ಟೋ ಹೋರಾಟಗಳು, ಗೊಂದಲಗಳು ನಮ್ಮ ಜೀವನದಲ್ಲಿ ಇರಬಹುದು. ಈ ಕೊರೋನಾ ವ್ಯಾಧಿಯ ನಿಮಿತ್ತವಾಗಿ, ಲೋಕದೆಲ್ಲೆಡೆ ವ್ಯಾಪಿಸಿರುವ ಈ ಕೊರೋನಾ ನಿಮಿತ್ತವಾಗಿ ಆರ್ಥಿಕವಾದ ಸಮಸ್ಯೆಗಳು ನಮಗೆ ಎದುರಾಗಿದೆ ಪ್ರಿಯರೇ. ಕೆಲಸವಿಲ್ಲ, ಕೆಲಸವಿಲ್ಲದೆ ಎಷ್ಟೋ ಜನ ತತ್ತರಿಸುತ್ತಾ ಇದ್ದಾರೆ. ಸಂಬಳವಿಲ್ಲದೆ ಮನೆ ಬಾಡಿಗೆ ಕಟ್ಟಲು ಆಗುತ್ತಾ ಇಲ್ಲ. ಮನೆಯ ಊಟದ ವ್ಯವಸ್ಥೆಗೂ ಸಹ ತುಂಬಾ ಕಷ್ಟ ಆಗಿ ಹೋಗಿದೆ. ಪರ ಊರಿನಿಂದ ಬಂದವರು ಮತ್ತೆ ವಾಪಸ್ ಹೋಗಲು ಸಾಧ್ಯವಾಗುತ್ತಾ ಇಲ್ಲ. ಸಾಲಗಳನ್ನು ಮಾಡಿ ಸಾಲಕ್ಕೆ ಬಡ್ಡಿಯನ್ನು ಸಹ ಕಟ್ಟಲಾಗುತ್ತಾ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಯಾವ ವಿಧವಾದಂತಹ ನೆರವು ಇಲ್ಲದೆ ಕುಳಿತಿರುವಂತಹ ಸಂದರ್ಭಗಳು. ಸಮರ್ಪಿಸೋಣ. ವ್ಯವಸಾಯ ಮಾಡಿದರೂ ಸಹ ಬೆಳೆದಂತಹ ವಸ್ತುಗಳನ್ನು ತೆಗೆದುಕೊಂಡು ಮಾರುವಾಗ ಸರಿಯಾದ ಹಣ ನಮಗೆ ಸಿಕ್ಕುತ್ತಾ ಇಲ್ಲ. ಸಮರ್ಪಿಸೋಣ. ಸಂಬಳ, ಕೆಲಸ ಮಾಡಿ ಪಡೆಯುವಂತ ಸಂಬಳ ಸಾಕಾಗುತ್ತಾ ಇಲ್ಲ. ಸಮರ್ಪಿಸೋಣ ಪ್ರಿಯರೇ. ಕುಟುಂಬ ಜೀವನವನ್ನು ನಡೆಸಲು ಸಾಧ್ಯವಾಗದೆ ಮನೆಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಎಷ್ಟೋ ಜನ ಬಡವರು ಪ್ರಿಯರೇ, ಮಕ್ಕಳನ್ನಿಟ್ಟುಕೊಂಡು ಆ ಮಕ್ಕಳಿಗೆ ಯಾವ ವಿಧವಾದಂತಹ ಆಹಾರವನ್ನು ಸರಿಯಾಗಿ ಕೊಡಲಾಗದೆ, ಪತಿ ಇಲ್ಲದ ಕಾರಣ ವಿಧವೆಯಾಗಿ ತನ್ನ ಮಕ್ಕಳನ್ನ ಪರ ಊರಿನಲ್ಲಿ ಬಿಟ್ಟು ದುಡಿಯುತ್ತಿರುವಂತಹ ಎಷ್ಟೋ ಜನ ತಾಯಂದಿರು, ತನ್ನ ಹೆಂಡತಿ ಮಕ್ಕಳನ್ನು ಸಾಕಲು ಸಾಧ್ಯವಾಗದಂತಹ ಎಷ್ಟೋ ಜನ ಪತಿಯರು ರೋಗದ ನಿಮಿತ್ತವಾಗಿ ಕೆಲಸ ಮಾಡಲಾಗದೆ ಕಣ್ಣೀರಿನಿಂದ ಪರಿತಪಿಸುತ್ತಿರುವಂತವರು. ಸಮರ್ಪಿಸೋಣ. ನಿನಗೆ ಜಯ ಉಂಟು. ಯೇಸುವನ್ನು ನಂಬುವಾಗ ನಿನಗೆ ಜಯ ಉಂಟು. ಕ್ರಿಸ್ತನಲ್ಲಿ ನೀನು ಜೀವಿಸುವಾಗ ನನ್ನ ಸಹೋದರನೇ ಸಹೋದರಿ, ನಿನಗೆ ಜಯ ಉಂಟು. ಏನೇ ಕಷ್ಟ ಬಂದರೂ ಚಿಂತೆ ಪಡಬೇಡ. ಯಾರೇನು ಹೇಳಿದರೂ ಚಿಂತೆಗೊಳಗಾಗಬೇಡ. ಪ್ರಾರ್ಥಿಸು. ಯೇಸುವಲ್ಲಿ ಭರವಸೆ ಇಡು. ಪ್ರಭು ಯೇಸುವಲ್ಲಿ ನೀ ಭರವಸೆ ಇಡು. ಭರವಸೆ ಇಡು. ಓ ಯೇಸುವೇ, ಪ್ರೇಮ ಮೂರ್ತಿಯೇ, ಕ್ರಿಸ್ತರಾಜರೇ, ಬನ್ನಿ ನಮ್ಮ ಬಾಳಿಗೆ. ಆಸರೆ ನೀವೇ ನಮ್ಮ ಜೀವನಕ್ಕೆ. ಪ್ರಭುವು ನೀವೇ ನಮ್ಮ ಬಾಳಿಗೆ. ಹೌದು ಪ್ರಿಯರೇ, ಎಲ್ಲ ಭಾರಗಳನ್ನ, ಎಲ್ಲ ನೋವುಗಳನ್ನ, ಎಲ್ಲ ವೇದನೆಗಳನ್ನು ಪ್ರಭು ಯೇಸುವಿಗೆ ಸಮರ್ಪಿಸುತ್ತಾ, ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರುವ ನಿನಗೆ ಜಯ ಎಂಬುದನ್ನು ವಿಶ್ವಾಸಿಸಿದ ಸಹೋದರನೇ, ಏನೇ ದುಃಖಗಳು, ದುರಿಣಗಳು, ಸಮಸ್ಯೆಗಳು, ವೇದನೆಗಳು, ಹೋರಾಟಗಳು ನಿನ್ನ ಜೀವನದ ಮುಂದೆ ಇದ್ದರೂ ಸಹ ಅವೆಲ್ಲವನ್ನು ಜಯಿಸುವಂತ ಶಕ್ತಿಯನ್ನ ಇಗೋ ನಿನ್ನ ಪ್ರಭು ದೇವರು ನಿನಗೆ ಕೊಡುತ್ತಾರೆ. ಶಿಲುಬೆಯ ಬುಡದಲ್ಲಿ ನಿಂತು ಯೇಸುವನ್ನು ನೀನು ಕೂಗಿ ಕರೆಯುವಾಗ, ಯೇಸುವೇ ಎಂದು ನೀನು ಕೂಗಿ ಕರೆಯುವ ಈ ಗಳಿಗೆಯಲ್ಲಿ ಇಗೋ ಯೇಸು ನಿನ್ನ ಮನೆಗೆ, ನಿನ್ನ ಜೀವನಕ್ಕೆ ಆಗಮಿಸಿ ಬರುವಂತಹ ಸಮಯ, ನಿನ್ನ ಜೀವನಕ್ಕೆ ಆಗಮಿಸಿ ಬರುವಂತಹ ಸಮಯ. ಆ ಯೇಸುವನ್ನ ಕೂಗು, ಆ ಯೇಸುವನ್ನ ನೋಡು.
ಆ ಯೇಸುವನ್ನು ನೋಡಿ ಕರಿ. ಆ ಯೇಸುವಿನ ಸಾನ್ನಿಧ್ಯದಲ್ಲಿ ನಿನ್ನನ್ನು ಸಮರ್ಪಿಸಿಕೊ, ನಿನ್ನನ್ನು ಸಮರ್ಪಿಸಿಕೊ ಸಹೋದರನೇ, ನಿನ್ನನ್ನು ಸಮರ್ಪಿಸಿಕೊ ನನ್ನ ಸಹೋದರನೇ, ನಿನ್ನ ಸಮರ್ಪಿಸಿಕೊ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗಿಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗಿಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗಿಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗಿಂದು ಜಯ ಜಯ. ಜಯ ಉಂಟು 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 ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗಿಂದು ಜಯ ಜಯ. ಹೌದು ಪ್ರಿಯರೇ, ಕ್ರಿಸ್ತನಲ್ಲಿ ಜೀವಿಸುವಾಗ ನಿನಗೆ ಜಯ. ಎಂಥ ಕಷ್ಟ ನಿನ್ನ ಜೀವನದಲ್ಲಿ ಬಂದರು, ಎಂಥ ವಿಧವಾದ ಹೋರಾಟ ನಿನ್ನಲ್ಲಿ ಬಂದರು, ಎಷ್ಟು ವಿಧವಾದ ಚಿಂತೆಗಳು ನಿನ್ನನ್ನು ಕಾಡಿದರು, ಯಾರು ಏನು ಹೇಳಿದರು, ಯಾರು ನಿನ್ನನ್ನು ತೆಗಳಿದರು, ಯಾರು ನಿನ್ನನ್ನು ಯಾವ ವಿಧದಲ್ಲಿ ನಿನ್ನನ್ನು ನಶಿಸಿದರು ಸಹ, ನೀನು ಸೋತು ಹೋದರೂ ಸಹ, ಓ ನನ್ನ ಸಹೋದರನೇ, ಓ ಸಹೋದರಿಯೇ, ನೀ ಭಯಪಡಬೇಡ. ನೀನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ನೀನು ಜೀವಿಸುವಾಗ ನೀನು ಸೋತು ಹೋಗುವುದಿಲ್ಲ. ಕ್ರಿಸ್ತನಲ್ಲಿ ಜೀವಿಸುವಾಗ ನೀನು ಕುಗ್ಗಿ ಹೋಗುವುದಿಲ್ಲ. ಕ್ರಿಸ್ತನಲ್ಲಿ ಜೀವಿಸುವಾಗ ನೀನು ಎಂದಿಗೂ ನಾಶವಾಗಿ ಹೋಗುವುದಿಲ್ಲ. ಯೇಸುವನ್ನ ಹಾಡು ಹಾಡು, ಕರಗಳನ್ನು ತಟ್ಟುತ್ತಾ ನಿನ್ನ ಕಾಲುಗಳು ಚಲಿಸಲಿ. ನೀನಿರುವಂತಹ ಸ್ಥಳದಲ್ಲಿ ನಿನ್ನ ಕಾಲುಗಳು ಚಲಿಸಲಿ, ನಿನ್ನ ಕೈಗಳು ಚಪ್ಪಾಳಿಯನ್ನು ತಟ್ಟಲಿ. ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಿನ್ನನ್ನು ಸಮರ್ಪಿಸಿಕೊಳ್ಳುತ್ತಾ, ನಿನ್ನನ್ನು ಸಮರ್ಪಿಸಿಕೊಳ್ಳುತ್ತಾ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು ನಾನು ಸೋತು ಹೋಗಲರೆ. ಯಾರೇನು ಹೇಳಿದರು ನಾನು ಸೋತು ಹೋಗಲರೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗಿಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗಿಂದು ಜಯ ಜಯ. ಜಯ ಉಂಟು 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 ಜಯ ಉಂಟು. ಯೇಸು ರಾಜ ನಿನ್ನ ಮುಂದೆ ಸಾಗುವಾಗ ಜಯಧ್ವಜ ನಿನ್ನ ಜೀವನದಲ್ಲಿ. ಯೇಸು ಸ್ವಾಮಿ ನಿನ್ನ ಮುಂದೆ ಹಾದು ಹೋಗುವಾಗ ನೀನು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಜಯ ನಿನಗೆ. ಹೌದು ಪ್ರಿಯನೇ, ಕರಿಗಳಲ್ಲಿ ಕೈಗಳನ್ನು ಹಿಡಿದು ಆ ಪ್ರಭು ಯೇಸುವನ್ನ ಹೊಸಾನ ಹೊಸಾನ ಎಂದು ಆಡುವಂತೆ ನಿನ್ನ ಜೀವನದಲ್ಲಿ ಜಯ. ಈ ದಿನ ಈ ರಾತ್ರಿ ನಿನ್ನ ಪ್ರಭುವಿಗೆ ನಿನ್ನ ಎಲ್ಲ ಅವಶ್ಯಕತೆಗಳನ್ನು ಸಮರ್ಪಿಸುವಾಗ, ಈ ರಾತ್ರಿ ನಿನ್ನ ಪ್ರಭುವಿಗೆ ಎಲ್ಲ ಭಾರಗಳನ್ನು ಸಮರ್ಪಿಸುವಾಗ, ಈ ರಾತ್ರಿ ನಿನ್ನ ಪ್ರಭುವಿಗೆ ನಿನ್ನ ಎಲ್ಲ ವಿಧವಾದಂತಹ ಕೋರಿಕೆಗಳನ್ನು ಸಮರ್ಪಿಸುವಾಗ, ಇದು ದೇವರ ಅನಂತ ಕೃಪೆಯ ಶಕ್ತಿ ನಿನ್ನ ಜೀವನದಲ್ಲಿ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು ನಾ ಹೋಸಾನ ಎಂದು ಹಾಡುವೆನು. ಗರಿಗಳ ಕೈಯಲ್ಲಿಡಿದು ನಾ ಹೋಸಾನ ಎಂದು ಹಾಡುವೆನು. ಜಯ ಧ್ವಜ ಜಯ ಧ್ವಜ ಜಯ ಧ್ವಜ ಜಯ ಧ್ವಜ. ಕ್ರಿಸ್ತನಲ್ಲಿ ಬಾಳುವಾಗ
ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ, ನಿನಗೆಂದು ಜಯ ಜಯ. ಜಯ ಉಂಟು 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 ಜಯ ಉಂಟು, ಕ್ರಿಸ್ತನಲ್ಲಿ ಬಾಳುವಾಗ ನಿನಗೆಂದು ಜಯ ಜಯ. ಪಾಪವನ್ನು ಅಳಿಸಿ ಪಾಪವನ್ನು ನೀಗಿಸುವಂತಹ ದೇವರು. ಹೌದು ಪ್ರಿಯರೇ, ಆತನ ಗಾಯದಿಂದ ನೀನು ಸುಖ ಪಡುವಂತಹ ಸಮಯ, ಆತನ ಗಾಯಗಳಿಂದ ನೀನು ಸೌಖ್ಯ ಪಡುವಂತಹ ಸಮಯ, ಎಲ್ಲ ಬಂಧನಗಳಿಂದ ನೀನು ಬಿಡುಗಡೆ ಹೊಂದುವಂತಹ ಸಮಯ. ಆ ಪ್ರಭು ಯೇಸುವನ್ನ ಹಾಡುತ್ತಾ, ಆ ಪ್ರಭು ಯೇಸುವನ್ನ ಹಾಡುತ್ತಾ ಈಗ ಒಂದಾಗುವ ಪಾಪವ ಅಳಿಸಿದನು, ಶಾಪವ ನೀಗಿಸಿದನು, ಪಾಪವ ಅಳಿಸಿದನು, ಶಾಪವ ನೀಗಿದನು, ಆತನ ಗಾಯದಿಂದ ಸುಖವಾದೆ 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 ಸುಖವಾದೆ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸಲು ನಿನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸಲು ನಿನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸಲು ನಿನಗೆಂದು ಜಯ ಜಯ. ಜಯ ಉಂಟು 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 ಜಯ ಉಂಟು, ಕ್ರಿಸ್ತನಲ್ಲಿ ಜೀವಿಸುವೆ, ನನಗಿಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನಿನಗಿಂದು ಜಯ ಜಯ, ನಿನಗಿಂದು ಜಯ ಜಯ, ನಿನಗಿಂದು ಜಯ ಜಯ. Victory, hey victory, today is victory, tomorrow is victory, 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 victory. Yes, ಯೇಸುವಿನಲ್ಲಿ ನಿನಗೆ ಜಯ, ಯೇಸುವಿನಲ್ಲಿ ನಿನಗೆ ಜಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಪ್ರಿಯರೇ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ ಹೇಳುತ್ತಾ ಹಾಡುವ. ಕ್ರಿಸ್ತನಲ್ಲಿ ಜೀವಿಸುವೆ, ನಿನಗಿಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನಿನಗಿಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನಿನಗಿಂದು ಜಯ ಜಯ. Praise the Lord, praise the Lord, praise the Lord. Hallelujah, 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 hallelujah. ಪ್ರಿಯರೇ, ಈ ಪರಿಶುದ್ಧವಾದ ಗಳಿಗೆಯಲ್ಲಿ ಯೇಸು ಸ್ವಾಮಿಯ ದಿವ್ಯ ಹೃದಯಕ್ಕೆ ಸಮರ್ಪಣೆಯ ಪ್ರಾರ್ಥನೆ ನೀಡೋಣ. ಪ್ರಿಯರೇ, ನಾವೆಲ್ಲರೂ ಹೃದಯದ ಮೇಲೆ ಕೈ ಇಟ್ಟುಕೊಳ್ಳೋಣ. ಎಲ್ಲರೂ ಈ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಈ ದಿನದ ಈ ಪ್ರಾರ್ಥನೆ, ಈ ಪವಿತ್ರ ಶುಕ್ರವಾರದ ಪ್ರಾರ್ಥನೆ, ತಿಂಗಳ ಮೊದಲನೆಯ ಶುಕ್ರವಾರದ ಈ ಪ್ರಾರ್ಥನೆ ಒಂದು ಶ್ರೇಷ್ಠವಾದ ಪ್ರಾರ್ಥನೆಯಾಗಿದೆ. ಎಲ್ಲರೂ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಳ್ಳಿ. ವಿಶ್ವಾಸದಲ್ಲಿ ಯೇಸುವಿನ ದಿವ್ಯ ಹೃದಯಕ್ಕೆ ನಿಮ್ಮನ್ನು ಸಮರ್ಪಿಸಿ, ನಿಮ್ಮ ಅವಶ್ಯಕತೆಗಳನ್ನು ಸಮರ್ಪಿಸಿ, ನಿಮ್ಮ ಕುಟುಂಬವನ್ನ, ಕುಟುಂಬದಲ್ಲಿರುವವರನ್ನ, ಎಲ್ಲ ವ್ಯಕ್ತಿಗಳನ್ನ ಸಮರ್ಪಿಸಿ ಪ್ರಾರ್ಥಿಸಿ. ನಾನು ಈ ಪ್ರಾರ್ಥನೆಯನ್ನು ಓದುವಾಗ ನಿಮ್ಮ ಮನಸ್ಸಿನಲ್ಲಿ ಅದನ್ನ ಪುನರಾವರ್ತಿಸಿಕೊಳ್ಳಿರಿ. ಪ್ರಿಯರೇ, ಓ ಮಹಾ ಪ್ರೀತಿ ಪಾತ್ರರು, ಮಹಿಮಾಭರಿತರು, ಲೋಕೋದ್ಧಾರಕರು ಆದ ಯೇಸುವಿನ ದಿವ್ಯ ಹೃದಯವೇ, ಮನುಷ್ಯರ ಮೇಲಿನ ಪ್ರೀತಿಯಿಂದ ನಮಗಾಗಿ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮೃತರಾದಿರಿ. ಇದಲ್ಲದೆ ಲೋಕಾಂತ್ಯದವರೆಗೆ ನಮ್ಮೊಂದಿಗಿದ್ದು ನಮ್ಮ ಆತ್ಮಗಳಿಗೆ ಆಹಾರವಾಗಿರಲು ಪರಮ ಪ್ರಸಾದವನ್ನು ಸ್ಥಾಪಿಸಿದಿರಿ. ಓ ಮಹಾಪ್ರೀತಿಗೆ ಯೋಗ್ಯರಾದ ಯೇಸುವಿನ ದಿವ್ಯ ಹೃದಯವೇ,
ಅನೇಕರು ನಿಮ್ಮನ್ನು ಪ್ರೀತಿಸದಿರುವುದು ಮಾತ್ರವಲ್ಲದೆ ಅವಮಾನ, ಅನಾಚಾರ ಹಾಗೂ ದೇವದ್ರೋಹಗಳಿಂದ ನಿಮ್ಮನ್ನು ನಿಂದಿಸಿದ್ದಾರೆ. ನಿಮ್ಮ ದಾಸರಾದ ನಾವು ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವೆರಗಿ ಪ್ರಲಾಪಿಸುತ್ತೇವೆ. ಕ್ರೈಸ್ತೇತರರಿಂದಲೂ ದುರ್ಬೋಧಕರಿಂದಲೂ ಕೆಟ್ಟ ಕ್ರೈಸ್ತರಿಂದಲೂ ನಿಮಗೆ ವಿರೋಧವಾಗಿ ಮಾಡಲ್ಪಡುವ ಪಾಪಗಳಿಗಾಗಿ ಪರಿಹಾರಕ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸುತ್ತೇವೆ. ಪ್ರೀತಿಭರಿತವಾದ ಯೇಸುವಿನ ದಿವ್ಯ ಹೃದಯವೇ, ದಾರಿ ತಪ್ಪಿ ಕೆಟ್ಟು ಹೋಗುವ ನಮ್ಮ ಸುತ್ತಮುತ್ತಲಿನ ಅಸಂಖ್ಯಾತ ಆತ್ಮಗಳ ಮೇಲೆ ದಯೆ ತೋರಿರಿ. ನಿಮ್ಮ ಯಾತನೆಯ ಫಲಗಳಿಂದ ಇವರ ಪಾಪಗಳನ್ನು ಕ್ಷಮಿಸಿರಿ ಹಾಗೂ ನಮ್ಮೆಲ್ಲರ ಪಾಪಗಳನ್ನು, ನಮ್ಮ ಕುಟುಂಬದಲ್ಲಿರುವವರೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ವಿಗ್ರಹಾರಾಧನೆಯ ಅಂಧಕಾರದಲ್ಲಿ ಮುಳುಗಿರುವ ನಮ್ಮ ದೇಶ ಬಾಂಧವರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ. ಹೀಗೆ ನಿಮ್ಮನ್ನು ಸಮೀಪಿಸಲು, ನಿಮ್ಮ ಹೃದಯದಲ್ಲಿ ಚಿರಕಾಲ ವಾಸ ಮಾಡಲು ನಮಗೆ ಕೃಪೆ ನೋಡಿ ಸ್ವಾಮಿ. ಆಮೇನ್. ಅದ್ಭುತಕರವಾದ ಪ್ರಾರ್ಥನೆ. ಪ್ರಭು ಯೇಸುವೇ, ಸರ್ವದೋಷಭರಿತರಾಗಿ ನಿಮ್ಮ ಸನ್ನಿಧಿಗೆ ನಾನು ಬಂದಿದ್ದೇನೆ ಸ್ವಾಮಿ. ನನ್ನೆಲ್ಲ ಪಾಪದೋಷಗಳಿಗಾಗಿ ನಾನು ಪಶ್ಚಾತ್ತಾಪ ಪಡುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿರಿ. ನನ್ನನ್ನು ನೋಯಿಸಿ ನನ್ನ ವಿರುದ್ಧ ತಪ್ಪು ಮಾಡಿದವರನ್ನೆಲ್ಲ ನಿಮ್ಮ ನಾಮದಲ್ಲಿ ನಾನು ಈ ಕ್ಷಣವೇ ಕ್ಷಮಿಸುತ್ತೇನೆ. ಸೈತಾನನು ಅವನ ಎಲ್ಲಾ ದುಷ್ಟ ಶಕ್ತಿಗಳನ್ನ, ಅವುಗಳ ಕೆಲಸ ಕಾರ್ಯಗಳನ್ನ ನಾನು ಬಿಟ್ಟು ಬಿಡುತ್ತೇನೆ. ಇಂದಿನಿಂದ ಎಂದೆಂದಿನವರೆಗೂ ನನ್ನನ್ನೇ ಪ್ರಭು ಯೇಸುವೇ ನಿಮಗೆ ಅರ್ಪಿಸುತ್ತೇನೆ. ನನ್ನ ಬಾಳಿಗೆ ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ. ನನ್ನ ಪ್ರಭು ದೇವರು, ಬಾಳಿನ ಒಡೆಯರು ಎಂದು ಈ ಕ್ಷಣವೇ ನಿಮ್ಮನ್ನು ನಾನು ಸ್ವೀಕರಿಸುತ್ತೇನೆ ಸ್ವಾಮಿ. ನನ್ನ ದೇಹಾತ್ಮಗಳಲ್ಲಿ ನನ್ನನ್ನು ಗುಣಪಡಿಸಿರಿ, ಬದಲಾಯಿಸಿರಿ, ಸದೃಢಪಡಿಸಿರಿ ಯೇಸುವೆ. ಪ್ರಭು ಯೇಸು ಸ್ವಾಮಿ, ಬನ್ನಿರಿ. ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ಅಭ್ಯಂಗಿಸಿರಿ. ನಿಮ್ಮ ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿರಿ. ಯೇಸು ಪ್ರಭುವೇ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ, ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ನನ್ನ ಜೀವನದ ಪ್ರತಿಯೊಂದು ದಿನವೂ ನಿಮ್ಮನ್ನು ಹಿಂಬಾಲಿಸುತ್ತೇನೆ. ಸ್ವಾಮಿ ಯೇಸುವೇ, ಸ್ವಾಮಿ ಯೇಸುವೇ, ಆಮೆನ್. ಮಾತೆ ಮರಿಯಮ್ಮನವರೇ, ಶಾಂತಿ ಸಮಾಧಾನದ ರಾಣಿಯೇ, ದೇವದೂತರೇ ಮತ್ತು ಸಕಲ ಸಂತರೇ, ನಮಗಾಗಿ ಪ್ರಾರ್ಥಿಸಿ ನೆರವಾಗಿ. ಯೇಸುವಿನ ಪೂಜ್ಯ ರಕ್ತದ ಮೂಲಕ ಸಂರಕ್ಷಣೆಗಾಗಿ ನಾವು ಪ್ರಾರ್ಥಿಸುವ. ಪ್ರಭು ಯೇಸುವೇ, ನಿಮ್ಮ ಪುಣ್ಯ ಫಲಗಳಲ್ಲಿ ನನಗಿರುವ ಪೂರ್ಣ ವಿಶ್ವಾಸದಿಂದ ನಿಮ್ಮ ಪರಿಶುದ್ಧ ರಕ್ತವನ್ನು ನಾನೀಗ ತೆಗೆದುಕೊಂಡು ನನ್ನ ನೆತ್ತಿಯಿಂದ ಪಾದದ ಬುಡದವರೆಗೂ, ಪ್ರಿಯರೇ, ಪ್ರಾರ್ಥನೆ ಹೇಳುವಾಗ ನಿಮ್ಮ ತಲೆಯ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಿ. ಪ್ರಿಯರೇ, ನಿಮ್ಮ ಕೈಗಳನ್ನು ತಲೆಯ ಮೇಲೆ ಇಟ್ಟುಕೊಳ್ಳಿ. ಒಂದು ಪಕ್ಷ ಪತಿ ಪತ್ನಿಯರಿದ್ದರೆ, ಮಕ್ಕಳಿದ್ದರೆ ಮಕ್ಕಳ ತಲೆಯ ಮೇಲೆ, ನಿಮ್ಮ ಪತಿಯ ತಲೆಯ ಮೇಲೆ, ನಿಮ್ಮ ಮಕ್ಕಳ ತಲೆಯ ಮೇಲೆ, ಪತ್ನಿಯ ತಲೆಯ ಮೇಲೆ ಯಾರಿದ್ದರೂ ನಿಮ್ಮ ಕೈಗಳನ್ನು ಅವರ ಮೇಲೆ ಇಡಿ. ಪ್ರಿಯರೇ, ಸಂರಕ್ಷಣೆಯ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರನ್ನು ಸಮರ್ಪಿಸಿಕೊಳ್ಳಿ. ವಿಶ್ವಾಸದಲ್ಲಿ ಅವರ ಶಿರಸ್ಸಿನ ಮೇಲೆ, ತಲೆಗಳ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಿರಿ. ಮಕ್ಕಳಿದ್ದರೆ ಹತ್ತಿರ ಕರೆದುಕೊಳ್ಳಿ, ಪತಿ ಪತ್ನಿ ಇದ್ದರೆ ಕರೆದುಕೊಳ್ಳಿ, ಒಡ ಹುಟ್ಟಿದವರಿದ್ದರೆ ಕರೆದುಕೊಳ್ಳಿ, ಪಕ್ಕದಲ್ಲಿ ಒಂದು ಪಕ್ಷ ಮಿತ್ರರಿದ್ದರೆ ಅವರನ್ನು ಕರೆದುಕೊಳ್ಳಿ. ಪ್ರಿಯರೇ, ಪ್ರಭು ಯೇಸುವೇ, ನಿಮ್ಮ ಪುಣ್ಯ ಫಲಗಳಲ್ಲಿ ನನಗಿರುವ ಪೂರ್ಣ ವಿಶ್ವಾಸದಿಂದ ನಿಮ್ಮ ಪರಿಶುದ್ಧ ರಕ್ತವನ್ನು ನಾನೀಗ ತೆಗೆದುಕೊಂಡು ನನ್ನ ನೆತ್ತಿಯಿಂದ ಪಾದದ ಬುಡದವರೆಗೂ ಸ್ವಾಮಿ, ನನ್ನ ಮುಂದೆ ಇರುವಂತಹ ನನ್ನ ಪತ್ನಿಯನ್ನು, ನನ್ನ ಮುಂದೆ ಇರುವಂತಹ ನನ್ನ ಪತ್ನಿಯನ್ನು, ನನ್ನ ಮುಂದೆ ಇರುವಂತಹ ನನ್ನ ಕೈಗಳನ್ನಿಟ್ಟಿರುವಂತಹ ನನ್ನ ಮಕ್ಕಳನ್ನು, ನನ್ನ ಒಡ ಹುಟ್ಟಿದವರನ್ನ, ಮಿತ್ರರನ್ನ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತೇನೆ. ಇವರನ್ನ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆಯಿರಿ ಸ್ವಾಮಿ.
ಇವರಲ್ಲಿರುವಂತಹ ಎಲ್ಲ ಬಂಧನ ಶಕ್ತಿಗಳು ನೀಗಿ ಹೋಗಲಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದ ಮೂಲಕವಾಗಿ ಇವರಿಗೆ ಸಂರಕ್ಷಣೆಯನ್ನು ಕಡಿರಿ ಸ್ವಾಮಿ. ಇವರು ಹೋಗಿ ಬರುವ ಸ್ಥಳಗಳಲ್ಲಿ, ಕೆಲಸ ಮಾಡುವ ಸ್ಥಳಗಳಲ್ಲಿ, ಪ್ರಯಾಣ ಮಾಡುವ ಸ್ಥಳಗಳಲ್ಲಿ, ಕುಟುಂಬದಲ್ಲಿ ಸ್ವಾಮಿ ಸದಾ ಸಂರಕ್ಷಣೆಯು ಇವರಿಗೆ ಲಭ್ಯವಾಗಲಿ. ಸೈತಾನ ಕುಡಿಲ ತಂತ್ರಗಳು, ಮಾಟಮಂತ್ರಗಳು, ಕಟ್ಟುಗಳು, ಬಂಧನಗಳು, ಎಲ್ಲ ವಿಧವಾದ ದುಶಕ್ತಿಗಳು ಯೇಸುವೇ ನಿಮ್ಮ ಪರಿಶುದ್ಧ ರಕ್ತದಿಂದ ನಾಶವಾಗಲಿ. ಇವರ ನೆತ್ತಿಯಿಂದ ಪಾದದ ಬುಡದವರೆಗೂ ಸ್ವಾಮಿ ಇವರನ್ನು ಆಶೀರ್ವದಿಸಲಿ. ನನ್ನ ಕುಟುಂಬವನ್ನು, ನನ್ನ ಮನೆಯನ್ನು, ನನ್ನ ಜಮೀನನ್ನು ಮಾತ್ರವಲ್ಲ ಸ್ವಾಮಿ, ಇವರ ಕುಟುಂಬವನ್ನು, ಇವರ ಮನೆಯನ್ನು, ಇವರ ಜಮೀನನ್ನು ಅಭ್ಯಂಗಿಸುತ್ತೇನೆ ಸ್ವಾಮಿ. ನನಗೆ, ನನ್ನ ಕುಟುಂಬಕ್ಕೆ, ಮನೆಗೆ ಮತ್ತು ಜಮೀನಿಗೆ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪೂರ್ಣ ಸಂರಕ್ಷಣೆಯನ್ನು ನಾನು ಒಂದು ಬಯಸುತ್ತೇನೆ ಸ್ವಾಮಿ. ಪ್ರಭು ಯೇಸುವೇ, ಇಂದು ನನ್ನನ್ನು ಎಲ್ಲಾ ದುಶ್ಚಟಗಳಿಂದಲೂ, ದುಷ್ಟ ಶಕ್ತಿಗಳಿಂದಲೂ, ಪಾಪ ಶೋಧನೆಗಳಿಂದಲೂ, ಸೈತಾನನ ಆಕ್ರಮಣಗಳಿಂದಲೂ, ಸಾವು ನೋವುಗಳಿಂದಲೂ, ಭಯಭೀತಿ ಕಾರ್ಗತ್ತಲೆಯಿಂದಲೂ, ಮನುಷ್ಯರ ಭಯದಿಂದಲೂ, ಸಂದೇಹ ಕೋಪತಾಪಗಳಿಂದಲೂ ಮತ್ತು ದುರಂತಗಳಿಂದಲೂ ಬಿಡುಗಡೆಗೊಳಿಸಿ ಕಾಪಾಡಿರಿ ಸ್ವಾಮಿ. ನಾನು ಯಾರ ಮೇಲೆಲ್ಲ ಶಿರಸ್ಸಿನ ಮೇಲೆ ಕೈಗಳನ್ನು ಇಟ್ಟಿದ್ದೇರೋ ಅಥವಾ ನನ್ನ ಮೇಲೆ ಕೈಗಳನ್ನು ಇಟ್ಟಿದ್ದಾರೋ ಅಥವಾ ಪ್ರತ್ಯೇಕವಾಗಿರುವಂತಹ ಸ್ವಾಮಿ ಪ್ರಾರ್ಥಿಸುತ್ತಿರುವಂತಹ ನನ್ನ ಮೇಲೆ ಸ್ವಾಮಿ ಎಲ್ಲ ಅಧಿಕಾರವನ್ನು ನೀವು ಕೊಡಿರಿ ಸ್ವಾಮಿ. ಪ್ರಭು ಯೇಸುವೇ, ನನ್ನನ್ನಿಂದು ನಿಮ್ಮ ಪವಿತ್ರಾತ್ಮರ ವರದಾನಗಳಿಂದ ಅಭಿಷೇಕಿಸಿ ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ಕೇವಲ ನಿಮ್ಮ ಅತ್ಯುನ್ನತ ಮಹಿಮೆಗಾಗಿ ಜೀವಿಸುವಂತೆ ಅನುಗ್ರಹಿಸಿರಿ. ಪ್ರಭು ಯೇಸುವೇ, ನಾನು ನಿಮ್ಮನ್ನು ಎಂದೆಂದಿಗೂ ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಆಮೇನ್. ಪ್ರಿಯರೇ, ನಮ್ಮ ಆತ್ಮವನ್ನ ಪ್ರಭು ಯೇಸುವಿಗೆ ಸಮರ್ಪಿಸೋಣ. ನಮ್ಮ ಆತ್ಮವನ್ನ ಪ್ರಭು ಯೇಸುವಿಗೆ ಸಮರ್ಪಿಸೋಣ. ಈ ಪವಿತ್ರ ಶುಕ್ರವಾರ ಪ್ರಿಯರೇ, ನಾವು ಯೇಸುವಿಗೆ ಸಮರ್ಪಿಸೋಣ. ನಿಮಗೆ ಗೊತ್ತು, ಕೊಂಕಣಿ ಆಗಿರಬಹುದು, ತಮಿಳು ಆಗಿರಬಹುದು, ಕನ್ನಡ ಆಗಿರಬಹುದು, ಇಂಗ್ಲಿಷ್ ಆಗಿರಬಹುದು, ಈ ಪ್ರಾರ್ಥನೆ ನಿಮಗೆ ನೆನಪಿದೆ. ಈ ಪ್ರಾರ್ಥನೆಯನ್ನು ವಿಶ್ವಾಸದಲ್ಲಿ ಹೇಳಿ, ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು, ಕ್ರಿಸ್ತರ ರಕ್ತವೇ ನನ್ನ ತೃಪ್ತಿಪಡಿಸು, ಪಾರ್ಶ್ವದ ಜಲವೇ ನನ್ನ ಮೇಯಿಸು, ಕ್ರಿಸ್ತರ ಪಾಡುವೆ ನನ್ನ ಬಲಗೊಳಿಸು. ಓ ಪ್ರಿಯ ಯೇಸುವೆ, ನನ್ನನ್ನು ಆಲಿಸು, ನಿನ್ನ ಗಾಯಗಳೊಳಗೆ ನನ್ನನ್ನು ಅಡಗಿಸು, ನಿನ್ನ ನಗಲ ಬಿಡದಿರು ಯೇಸು. ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು, ಮರಣದ ವೇಳೆಯೊಳನ್ನ ಕರೆಯಿಸು. ಭಕ್ತ ಸಂತರೊಂದಿಗೆ ನಿನ್ನನ್ನು ಸ್ತುತಿಸಲು ಮೋಕ್ಷದ ದ್ವಾರವ ತೆರೆದಿರಿಸು. ಅತ್ಯಂತ ಮಧುರವುಳ್ಳ ಯೇಸುವೆ, ನಾನು ನಿಮ್ಮ ದೈವಿಕ ಸಮ್ಮುಖದಲ್ಲಿ ಸಾಷ್ಟಾಂಗವಾಗಿ ಎರಗಿ ನಿಮ್ಮನ್ನು ನಮಸ್ಕರಿಸುತ್ತೇನೆ. ನನ್ನಲ್ಲಿ ಜೀವಂತ ವಿಶ್ವಾಸ, ನಂಬಿಕೆ, ದೇವಸ್ನೇಹ ಎಂಬ ಪರಮ ಪುಣ್ಯಗಳನ್ನು, ನನ್ನ ಪಾಪಗಳಿಗಾಗಿ ನೈಜ ಪಶ್ಚಾತ್ತಾಪವನ್ನು, ಇನ್ನು ಮುಂದೆ ಎಂದಿಗೂ ನಾನು ಪಾಪ ಮಾಡುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯನ್ನು ನನ್ನ ಹೃದಯದಲ್ಲಿ ಮುದ್ರಿಸಬೇಕೆಂದು ನಿಮ್ಮನ್ನು ಬಹುಧೈರ್ಯವಾಗಿ ಬೇಡಿಕೊಳ್ಳುತ್ತೇನೆ. ಹೃದಯಪೂರ್ವಕವಾದ ಆಸೆ ಅಕ್ಕರೆಯಿಂದ ಪ್ರಾರ್ಥಿಸುತ್ತಿರುವ ನನ್ನನ್ನು ಈಕ್ಷಿಸಿರಿ. ನನ್ನ ಯೇಸುವೆ, ನಿಮ್ಮ ಪೂರ್ವಜರಾದ ದಾವೀದರಸರು ನಿಮ್ಮನ್ನು ಕುರಿತು ನನ್ನ ಕೈಗಳನ್ನು ಕಾಲುಗಳನ್ನು ಕೊರೆದಿದ್ದಾರೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸಿದ್ದಾರೆ ಎಂದು ತಿಳಿಸಿದ ಪ್ರವಾದನೆಯ ವಾಕ್ಯಗಳನ್ನು ನನ್ನ ಮನದ ಮುಂದೆ ಇಟ್ಟು ಅತ್ಯಧಿಕ ಪ್ರೀತಿಯಿಂದಲೂ ಅತ್ಯಂತ ದುಃಖದಿಂದಲೂ ನಿಮ್ಮ ಪಂಚಕಾಯಗಳನ್ನು ಕುರಿತು ಧ್ಯಾನಿಸುತ್ತೇನೆ. ಪ್ರಿಯರೇ, ಸಮರ್ಪಿಸಿಕೊಳ್ಳೋಣ. ವಿಶ್ವಾಸದಲ್ಲಿ ಸ್ವಾಮಿ ಪವಿತ್ರ ಹೃದಯಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಈ ತಿಂಗಳ ಮೊದಲನೆಯ ಶುಕ್ರವಾರ ಈ ಸಮರ್ಪಣೆಯ ಪ್ರಾರ್ಥನೆಯೊಂದಿಗೆ ನಮ್ಮ ಜೀವನವನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ಆ ಪ್ರಭುವಿನ ಸಂರಕ್ಷಣೆ, ಪ್ರಭು ಯೇಸುವಿನ ಪರಿಶುದ್ಧ ರಕ್ತದ ಸಂರಕ್ಷಣೆ ನಿಮ್ಮ ಮೇಲೆಯೂ, ನಿಮ್ಮ ಕುಟುಂಬದ ಮೇಲೆಯೂ, ನಿಮ್ಮ ಮನೆಯ ಮೇಲೆಯೂ, ನೀವು ಮಾಡುವ ಕೆಲಸದ ಮೇಲೆಯೂ
ನಿಮ್ಮ ವ್ಯವಸಾಯ ಭೂಮಿಯ ಮೇಲೆಯೂ ಈಗ ಚಿಮುಕಿಸುವಂತಹ ಸಮಯವಾಗಿದೆ. ಯೇಸುವನ್ನ ಕರೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆಯಿರಿ. ಹೇಳಿಕೊಡುವ ಪ್ರಾರ್ಥನೆಯನ್ನು ಹಾಗೆಯೇ ಪುನರಾವರ್ತಿಸಿ ಪ್ರಿಯರೇ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆಯಿರಿ. 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 ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಮನೆಯನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಮನೆಯನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಪತಿಯನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಪತಿಯನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಪತ್ನಿಯನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಪತ್ನಿಯನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಮಕ್ಕಳನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಮಕ್ಕಳನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಒಡ ಹುಟ್ಟಿದವರನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಒಡ ಹುಟ್ಟಿದವರನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಬಂಧುಗಳನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಬಂಧುಗಳನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಮಿತ್ರರನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಮಿತ್ರರನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಮನಸ್ಸನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಮನಸ್ಸನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ದುಶ್ಚಟಗಳನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ದುಶ್ಚಟಗಳನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಬಲಹೀನತೆಗಳನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಬಲಹೀನತೆಗಳನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಅತ್ತೆ ಮಾವನನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಅತ್ತೆ ಮಾವನನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಅಳಿಯ ಸೊಸೆಯನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಅಳಿಯ ಸೊಸೆಯನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಕಣ್ಣುಗಳನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಕಣ್ಣುಗಳನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಬಾಯನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಬಾಯನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು 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 ತೊಳೆಯಿರಿ. ಪ್ರಿಯರೇ, ವಾಗ್ದಾನ ಪ್ರಾರ್ಥನೆಯೊಂದಿಗೆ ಒಂದಾಗೋಣ. ಎಲ್ಲರೂ ಕಂಠಪಾಠದೊಂದಿಗೆ ಈ ವಾಗ್ದಾನ ಪ್ರಾರ್ಥನೆಯನ್ನು ಹೇಳಿರಿ ಪ್ರಿಯರೇ. ಇದು ತುಂಬಾ ಆಶೀರ್ವಾದಕರವಾದ ಪ್ರಾರ್ಥನೆ. ಈ ಪ್ರಾರ್ಥನೆ ದಿನಪ್ರತಿ ನೀವು 5 ಬಾರಿ ವಿಶ್ವಾಸದಲ್ಲಿ ಹೇಳುವಾಗ ಅದ್ಭುತ ಕಾರ್ಯಗಳನ್ನು ನೀವು ಕಾಣುತ್ತೀರಿ. ಮಹಾ ಅದ್ಭುತ ನಿಮ್ಮ ಜೀವನದಲ್ಲಿ ಕಾಣುತ್ತದೆ. ಯಾಕೆಂದರೆ ಇದು ಮನುಷ್ಯ ಅಲ್ಲ, ದೇವರ ವಾಗ್ದಾನ ಪ್ರಾರ್ಥನೆ. ನಿಮ್ಮ ಶಿರಸ್ಸಿನ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಿರಿ. ನಿಮ್ಮ ತಲೆಯ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಿರಿ. ಪ್ರಭುವಿನ ವಾಗ್ದಾನವನ್ನು ಸ್ಮರಿಸುತ್ತಾ ಹೇಳಿರಿ, ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೇನ್, ಆಮೇನ್, ಆಮೇನ್.
ಪ್ರಭು ಯೇಸು ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ವಿಶ್ವಾಸದಲ್ಲಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯವರ ಸಾನ್ನಿಧ್ಯಕ್ಕೆ ಸಮರ್ಪಿಸುತ್ತಾ 3 ನಮೋ ಮರಿಯವನ್ನು ಹೇಳೋಣ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇಲೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅಪ್ಪ ತಂದೆಯೇ ಸ್ತೋತ್ರ. ಸ್ವಾಮಿ ದೇವ, ಸ್ವಾಮಿ ರಾತ್ರಿ ಆರಾಧನೆಯಲ್ಲಿ ನಾವು ಒಂದಾಗಲು ನೀವು ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ವಾಮಿ ರಾತ್ರಿ ನಾವು ನಿದ್ರಿಸಲು ಹೋಗುತ್ತಾ ಇದ್ದೇವೆ. ಸ್ವಾಮಿ ಈ ಲೋಕದಲ್ಲಿ ನಾವು ಜೀವಿಸುವುದು ನಿಮ್ಮ ಚಿತ್ತವಿದ್ದರೆ ನಾಳಿನ ದಿನದಲ್ಲಿ ಸ್ವಾಮಿ ನಿಮ್ಮ ಸಾಮ್ರಾಜ್ಯವನ್ನು ಸಾರುವ ಮಕ್ಕಳಾಗಿ, ಪ್ರಾಮಾಣಿಕ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಕರುಣಿಸಿ. ಒಂದು ಪಕ್ಷ ಈ ರಾತ್ರಿ ಇಹಲೋಕದ ನಮ್ಮ ಪ್ರಯಾಣವು ಕೊನೆಯಾಗಿದ್ದೇ ಆದರೆ ನಾವು ಈ ಲೋಕದಲ್ಲಿ ಅರಿತು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಸಾಮ್ರಾಜ್ಯಕ್ಕೆ ನನ್ನನ್ನು ಕರೆದುಕೊಳ್ಳಿ, ನನಗೆ ಒಳ್ಳೆಯ ಮರಣವನ್ನು ಕರುಣಿಸಿರಿ. ಅಂತೆಯೇ ಸ್ವಾಮಿ, ಈ ಲೋಕದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳನ್ನು ಸಮರ್ಪಿಸಿಕೊಡುತ್ತೇನೆ. ನಮ್ಮ ಕುಟುಂಬಗಳಲ್ಲಿ ಮೃತ ಹೊಂದಿರುವಂತಹವರನ್ನು ಒಪ್ಪಿಸಿಕೊಡುತ್ತೇನೆ. ಆತ್ಮಹತ್ಯೆ ಮಾಡಿಕೊಂಡಂತ ಆತ್ಮಗಳನ್ನು, ನೆಲೆ ಇಲ್ಲದೆ ಅಲಿಯುತ್ತಿರುವಂತಹ ಆತ್ಮಗಳನ್ನ, ಯುದ್ಧದಲ್ಲಿ ಮಡಿದಂತಹ ಆತ್ಮಗಳನ್ನ, ಪ್ರಕೃತಿ ವಿಕೋಪದಲ್ಲಿ ಮರಣ ಹೊಂದಿದಂತಹ ಆತ್ಮಗಳನ್ನ, ಕೊಲೆಗೈಯಲ್ಪಟ್ಟಂತಹ ಆತ್ಮಗಳನ್ನ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ. ಅವರು ಈ ಲೋಕದಲ್ಲಿ ಅರಿತು ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಲಿ. ಸ್ವಾಮಿ, ಈ ರಾತ್ರಿಯಲ್ಲಿ, ಈ ದಿನದಲ್ಲಿ ICUಗಳಲ್ಲಿಯೂ ವೆಂಟಿಲೇಟರ್ಗಳಲ್ಲಿಯೂ ಮರಣಾಂತಿಕವಾಗಿ ಮರಣದ ಹೋರಾಟದಲ್ಲಿ ಸಿಲುಕಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಕಣ್ಣೀರಿನಿಂದ ನೋವಿನಿಂದ ಗೋಡಾಡುತ್ತಿರುವುದನ್ನು ಒಪ್ಪಿಸಿಕೊಡುತ್ತೇನೆ. ಈ ದಿನದಲ್ಲಿ ಅಪಘಾತಗಳಿಂದ ಅಂಗವಿಕಲರಾಗಿ ಹೋದಂಥವರನ್ನು ಒಪ್ಪಿಸಿಕೊಡುತ್ತೇನೆ. ಸ್ಟ್ರೋಕ್ಗಾಗಿ ಪ್ಯಾರಲೈಸ್ ಇಂದ ನರಳುತ್ತಿರುವಂತಹ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಹಲವಾರು ವಿಧದ ಟ್ಯೂಮರ್ಗಳಿಂದ, ಹಲವಾರು ಕರಳಿಗೆ ಸಂಬಂಧಪಟ್ಟ, ಲಿವರ್ಗೆ ಸಂಬಂಧಪಟ್ಟ, ಕಿಡ್ನಿಗೆ ಸಂಬಂಧಪಟ್ಟ, ಕೈಕಾಲುಗಳಿಗೆ ಸಂಬಂಧಪಟ್ಟ, ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ಸ್ವಾಮಿ ಹಾಗೂ ದೇಹದ ಎಲ್ಲ ಅವಯವಗಳಿಗೆ, ತಲೆ, ಕಣ್ಣು, ಕಿವಿ, ಮೂಗು, ಬಾಯಿ, ಗಂಟಲು ಸ್ವಾಮಿ, ಶ್ವಾಸಕೋಶ, ಕೈಗಳು, ಕಾಲುಗಳು, ಕೀಲು, ಮಜ್ಜೆ, ನರ, ನಾಡಿ, ಮೂಳೆಗಳು ಸ್ವಾಮಿ, ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತ ಎಲ್ಲ ಚರ್ಮ ವ್ಯಾಧಿಗಳಿಗೆ ಸಂಬಂಧಪಟ್ಟಂತ ಅಲರ್ಜಿಗಳನ್ನ ಸ್ವಾಮಿ, ಎಲ್ಲ ವಿಧವಾದಂತಹ ಬಂಧನಗಳನ್ನ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನನ್ನ ಪ್ರಭುವೇ, ಈಗ ಸ್ವಾಮಿ ಶ್ವಾಸದ ಉಸಿರಾಟದ ತೊಂದರೆಯಲ್ಲಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಸ್ವಾಮಿ, ಈ ರಾತ್ರಿಯಲ್ಲಿಯೂ ಸಹ ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ಇಲ್ಲದಿರುವಂತಹ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತೇನೆ. ಪತಿ ಪತ್ನಿಯರಲ್ಲಿ ಹೋರಾಟದಲ್ಲಿರುವಂತಹ ಕುಟುಂಬಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ. ವೈರಾಗ್ಯ ಸಾಧನೆ, ಮನಸ್ತಾಪ, ಹಠಮಾರಿತನ, ಕೇಡು, ಸೇಡು, ಈ ಕೆಟ್ಟ ದುಶ್ಚಟಗಳಲ್ಲಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ದುರ್ಮಾರ್ಗಗಳಲ್ಲಿಯೂ ದುಶ್ಚಟಗಳಲ್ಲಿ ಬಿದ್ದೋಗಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಯುವ ಪೀಳಿಗೆಗಳನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಅಭಿಷಕ್ತ ಗುರುಗಳನ್ನ, ಧರ್ಮಾಧ್ಯಕ್ಷರುಗಳನ್ನ, ಪಾಸ್ಟರ್ಸ್ಗಳನ್ನ, ಸಭಾಪಾಲಕರುಗಳನ್ನ, ಶುಶ್ರೂಷಕರನ್ನ, ಅವರ ಕುಟುಂಬಗಳನ್ನ, ಎಲ್ಲ ಮಿಷನರಿಗಳನ್ನ, ಎಲ್ಲ ಕಾರ್ಡಿನಲ್ಗಳನ್ನ, ಎಲ್ಲ ಧರ್ಮಾಧ್ಯಕ್ಷರುಗಳನ್ನ, ಪೋಪ್ ಫ್ರಾನ್ಸಿಸ್ ಅವರನ್ನ, ಪೋಪ್ ಬೆನೆಡಿಕ್ಟ್ ಅವರನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ. ಸ್ವಾಮಿ, ನಿಮ್ಮ ಪವಿತ್ರ ಆತ್ಮದಿಂದ ಧರ್ಮಸಭೆಯನ್ನು ಪೋಷಿಸಲಿ. ಹಾಗೂ ಎಲ್ಲ ಪಾಸ್ಟರ್ ಸಭಾಪಾಲಕರುಗಳು ಮಾಡುವ ಸೇವೆಗಳು ನಿಷ್ಠೆಯ ಸೇವಕರಾಗುವಂತೆ ಮಾಡ ಕರುಣಿಸಲಿ. ಅಂತೆಯೇ ದಾರಿದ್ರ್ಯರಾಗಿ, ಅಂಗವಿಕಲರಾಗಿ, ರಸ್ತೆಯಲ್ಲಿ ಬಿದ್ದುಕೊಳ್ಳುತ್ತಾ ಅನಾಥಾಶ್ರಮಗಳಲ್ಲಿ, ನಿರ್ಗತಿಕ ಆಶ್ರಮಗಳಲ್ಲಿ ತತ್ತರಿಸುತ್ತಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಡಿಪ್ರೆಸ್ಗಳಾಗಿ ಸ್ವಾಮಿ ಆಸ್ಪತ್ರೆಯಲ್ಲಿರುವಂತಹ ಮಕ್ಕಳನ್ನ
ಹುಚ್ಚರಾಗಿ ಇರುವಂತಹ ಮಕ್ಕಳನ್ನ, ಕಾರಾಗೃಹದಲ್ಲಿರುವಂತಹ ಮಕ್ಕಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಎಲ್ಲಾ ವಿಧದಲ್ಲಿ ನೋವಿಗೆ ಈಡಾಗಿ ಈ ಜೀವನ ಬೇಡ ಎಂದು ಆತ್ಮಹತ್ಯೆಯ ಚಿಂತನೆಯಲ್ಲಿರುವಂತಹ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿರಿ. ಅಂತೆಯೇ ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಸ್ವಾಮಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ ದೇವ. ಸ್ವಾಮಿ, ನನಗಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ನನಗಾಗಿ ಪ್ರಾರ್ಥಿಸುವ ಎಲ್ಲರ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಕುಟುಂಬಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಎಲ್ಲ ಬಲಹೀನತೆಗಳಿಗಾಗಿ ನಿಮಗೆ ಸ್ತೋತ್ರ. ನನ್ನ ಎಲ್ಲ ಗಾಯ ನೋವುಗಳಿಗಾಗಿ ಸ್ತೋತ್ರ. ನಿಮ್ಮನ್ನು ಕುರಿತುಳ್ಳಂತಹ ಎಲ್ಲ ಪದ್ಧತಿಗಳಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಕಾರ್ಯಗಳನ್ನು ಒಪ್ಪಿಸುವಾಗ ಈ ಆರಾಧನೆಯಲ್ಲಿ ಭಾಗವಹಿಸಿದಂತ ಒಂದು ಕ್ಷಣವಾದರೂ ಭಾಗವಹಿಸಿದಂತ ಎಲ್ಲ ಮಕ್ಕಳನ್ನ ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಿ ನಿಮ್ಮ ಪರಿಶುದ್ಧ ರಕ್ತದಿಂದ ಅಭಿಷೇಕಿಸಿರಿ ರಾಜ. ಎಲ್ಲ ಕೋವಿಡ್-19 ಬಲಿಯಾಗುತ್ತಿರುವಂತಹ ಎಲ್ಲ ಮಕ್ಕಳನ್ನ, ಎಲ್ಲ ಇಡೀ ವಿಶ್ವದ ದೇಶವೇ ಸ್ವಾಮಿ ಈ ಕೋವಿಡ್ನಲ್ಲಿ, ಈ ಸ್ವಾಮಿ ಕೊರೋನಾ ವ್ಯಾಧಿಯಲ್ಲಿ ತತ್ತರಿಸುತ್ತಾ ಇದೆ ಸ್ವಾಮಿ. ನಿಮ್ಮ ಪವಿತ್ರ ಆತ್ಮರ ಅಭಿಷೇಕದಿಂದ ಸ್ವಾಮಿ ಆ ಎಲ್ಲ ಮಕ್ಕಳಿಗೆ ಸಾಂತ್ವನವನ್ನ, ಎಲ್ಲ ಮಕ್ಕಳಿಗೆ ಸೌಖ್ಯವನ್ನು ಕರುಣಿಸಿ ಎಂದು ಎಲ್ಲ ವೈದ್ಯರನ್ನ, ದಾದಿಯರನ್ನ, ವಿಜ್ಞಾನಿಗಳನ್ನ, ಸಂಶೋಧಕರನ್ನ ಎಲ್ಲರನ್ನು ಸಮರ್ಪಿಸಿಕೊಡುತ್ತಾ ಪಿತ, ಸುತ್ತ, ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪುತ್ರರೊಡಗೂಡಿ ಅರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಪ್ರಿಯರೇ, ದಯವಿಟ್ಟು ಈ ಆರಾಧನೆಯಲ್ಲಿ ಭಾಗವಹಿಸಿ, ಹೆಚ್ಚೆಚ್ಚಾಗಿ ಭಾಗವಹಿಸಲು ಪ್ರತಿಯೊಬ್ಬರಿಗೂ ಪ್ರೋತ್ಸಾಹನ ಕೊಡಿ ಎಂದು ಕೇಳಿಕೊಳ್ಳುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಗಾಡ್ ಬ್ಲೆಸ್ ಯು. ಶುಭಕಾಮನೆಗಳು. ಗುಡ್ ನೈಟ್.